ನೋಡಿ, ಕೊನೆಗೂ ಕೂಡ ಈಗ ಕರ್ನಾಟಕ ಬಿಜೆಪಿ ನಾಯಕರು ಕಣ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕೇಸರಿ ಕಲಿಗಳು ಈಗ ಮಹಾತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಮೊಟ್ಟೆ ವಿವಾದ ಮುಗಿತು. ಈಗ ಎಸ್ಐಆರ್ ವಿಚಾರ ಮುನ್ನೆಲೆಗೆ ಬಂದಿದೆ. ಬಿಜೆಪಿ ಕರ್ನಾಟಕ ಬಿಜೆಪಿ ಈಗ ಕೊನೆಗೂ ಕಂಡುಬಿಟ್ಟಿದೆ ಏನಾಗ್ತಿದೆ, ವಿರೋಧ ಪಕ್ಷದಲ್ಲಿದ್ದು ಏನು ಮಾಡಬೇಕು ಅನ್ನೋದನ್ನ ಈಗ ಅರ್ಥಕೊಂಡಿರುವಂತದ್ದು. ಆತ್ಮಾವಲೋಕನವನ್ನ ಬಿಜೆಪಿ ಮಾಡಿಕೊಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕೇಸರಿ ಕಲಿಗಳು ಮಹಾತಂತ್ರವನ್ನ ರೂಪಿಸುತ್ತಿದ್ದಾರೆ. ಮೊಟ್ಟೆ ವಿವಾದ ಮುಗಿತು. ಈಗ ಎಸ್ಐಆರ್ ವಿಚಾರ ಮುನ್ನೆಲೆಗೆ ಬಂದಿದೆ. ಬಿಜೆಪಿ ಮತಗಳು ಕೈಬಿಟ್ಟು ಹೋಗದಿರಲು ಹೈಕಮಾಂಡ್ ಈಗ ಸೂಚನೆಯನ್ನ ನೀಡಿದೆ. ಹೀಗಾಗಿ ಈಗ ಬಿಜೆಪಿ ರಾಜ ಹುಲಿ ಪುತ್ರ ಫುಲ್ ಆಕ್ಟಿವ್ ಆಗಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಗೆ BY ವಿಜೇಂದ್ರ ಟಾಸ್ಕ್ ಅನ್ನ ನೀಡ್ತಾ ಇರುವಂತದ್ದು. ಫೀಲ್ಡ್ಗೆ ಇಳಿದು ಕೆಲಸ ಮಾಡಲು ವಿಜೇಂದ್ರ ಈಗ ಸೂಚನೆಯನ್ನ ನೀಡಿದ್ದಾರೆ. ರಾಜ್ಯ ಬಿಜೆಪಿಯ ಮುಂದಿನ ಭವಿಷ್ಯಕ್ಕಾಗಿ ಎಲ್ಲರೂ ಇಲ್ಲಿ ಸಿದ್ಧರಾಗಿರಬೇಕು ಅಂತ ಕಾರ್ಯಕರ್ತರಿಗೆ ಬಿಜೆಪಿ ರಾಜ ಹುಲಿ ಪುತ್ರ BY ವಿಜೇಂದ್ರ ಇಲ್ಲಿ ಸೂಚನೆಯನ್ನ ನೀಡಿರುವಂಥದ್ದು. ಕೊನೆಗೂ ಕೂಡ ಈಗ ಕರ್ನಾಟಕ ಬಿಜೆಪಿ ನಾಯಕರು ಕಂಡುಬಿಟ್ಟಿದ್ದಾರೆ. ಈಗ ಫುಲ್ ಆಕ್ಟಿವ್ ಆಗಿರುವಂಥದ್ದು ಬಿಜೆಪಿ. ಕರ್ನಾಟಕ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ. ಮೊಟ್ಟೆ ವಿವಾದ ಮುಗೀತು. ಈಗ ಎಸ್ಐಆರ್ ವಿಚಾರ ಮುನ್ನೆಲೆಗೆ ಬಂದಿದೆ. ಎಸ್ಐಆರ್ ವಿಚಾರವನ್ನ ಇಟ್ಟುಕೊಂಡು ಈಗ ಬಿಜೆಪಿ ಏನು ಫೀಲ್ಡ್ಗೆ ಇಳಿದಿರುವಂಥದ್ದು. ಫುಲ್ ಆಕ್ಟಿವ್ ಆಗಿದ್ದಾರೆ ಬಿಜೆಪಿ ರಾಜ ಹುಲಿ ಪುತ್ರ BY ವಿಜೇಂದ್ರ. ಬಿಜೆಪಿ ಕಾರ್ಯಕರ್ತರಿಗೆ ಇಲ್ಲಿ BY ವಿಜೇಂದ್ರ ಟಾಸ್ಕ್ ಅನ್ನ ನೀಡಿದ್ದಾರೆ. ಫೀಲ್ಡ್ಗೆ ಇಳಿದು ಕೆಲಸ ಮಾಡಬೇಕು ಅಂತ ಹೇಳಿ ವಿಜೇಂದ್ರ ಕಾರ್ಯಕರ್ತರಿಗೆ ಇಲ್ಲಿ ಸೂಚನೆಯನ್ನ ನೀಡಿದ್ದಾರೆ. ರಾಜ್ಯ ಬಿಜೆಪಿಯ ಮುಂದಿನ ಭವಿಷ್ಯಕ್ಕಾಗಿ ಎಲ್ಲರೂ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಅಂತ ಟಾಸ್ಕ್ ಅನ್ನ ನೀಡಿರುವಂಥದ್ದು. ರಾಜ್ಯ ಬಿಜೆಪಿ ಕಾರ್ಯಕರ್ತರಿಗೆ BY ವಿಜೇಂದ್ರ ಟಾಸ್ಕ್ ಅನ್ನ ನೀಡಿದ್ದಾರೆ. ಮೊಟ್ಟೆ ವಿವಾದ ಮುಗಿತು. ಈಗ ಎಸ್ಐಆರ್ ವಿಚಾರ ಮುನ್ನೆಲೆಗೆ ಬಂದಿದೆ. ಬಿಜೆಪಿ ಮತಗಳು ಕೈಬಿಟ್ಟು ಹೋಗದಿರಲು ಹೈಕಮಾಂಡ್ ಸೂಚನೆಯನ್ನ ನೀಡಿದೆ ಖಡಕ್ ಆಗಿ. ಹಾಗಾಗಿ ನೋಡಿ, ಈಗ BY ವಿಜೇಂದ್ರ ಫುಲ್ ಆಕ್ಟಿವ್ ಆಗಿರುವಂಥದ್ದು. ಈಗ BY ವಿಜೇಂದ್ರ ಅವರ ಹೆಗಲಿಗೆ ಮತ್ತೊಂದು ಜವಾಬ್ದಾರಿಯನ್ನ ನೀಡಲಾಗಿದೆ. ಕಾರ್ಯಕರ್ತರಿಗೆ ಟಾಸ್ಕ್ ಅನ್ನ ನೀಡಿದ್ದಾರೆ BY ವಿಜೇಂದ್ರ. ಫೀಲ್ಡ್ಗೆ ಇಳಿದು ಕೆಲಸ ಮಾಡಬೇಕು ಅಂತ ಹೇಳಿ ವಿಜೇಂದ್ರ ಈಗ ಸೂಚನೆಯನ್ನ ನೀಡಿದ್ದಾರೆ. ಪ್ರತಿ ಕ್ಷೇತ್ರದಲ್ಲೂ ಅಭಿಯಾನವನ್ನ ಮಾಡಿ ಅಂತ ವಿಜೇಂದ್ರ ಈಗ ಕಾರ್ಯಕರ್ತರಿಗೆ ಟಾಸ್ಕ್ ಅನ್ನ ನೀಡಿದ್ದಾರೆ. ಪ್ರತಿ ಕ್ಷೇತ್ರದಲ್ಲೂ ಅಭಿಯಾನ ಮಾಡಬೇಕು. 2 ದಿನ 5 ಲಕ್ಷ ಮನೆ, ಸುಮಾರು 20 ಲಕ್ಷ ಜನರ ಟಾಸ್ಕ್ ಅನ್ನ ನೀಡಿರುವಂಥದ್ದು. ಬಿಜೆಪಿ ಕಾರ್ಯಕರ್ತರಿಗೆ 20 ಲಕ್ಷ ಜನರನ್ನ ತಲುಪುವಂತಹ ಗುರಿಯನ್ನ ಈಗ ನೀಡಲಾಗಿದೆ. ಎಸ್ಐಆರ್ ನಲ್ಲಿ ಲೋಪ ಇದ್ರೆ ಮಾಹಿತಿಯನ್ನ ಪಡೆದುಕೊಳ್ಳಿ. ಎಸ್ಐಆರ್ ನ ಹಲವು ವಿಚಾರಗಳ ಬಗ್ಗೆ ನಿಗಾ ಇಡುವಂತೆ ಈಗ ಸೂಚನೆಯನ್ನ ನೀಡಲಾಗಿದೆ. ಬಿಜೆಪಿ ಈಗ ಎಸ್ಐಆರ್ ಅಭಿಯಾನ ಯಾಕೆ ಮಾಡ್ತಾ ಇದೆ ಎಂಬಂತಹ ಪ್ರಶ್ನೆ ಮೂಡುತ್ತೆ. ತೀವ್ರ ಕುತೂಹಲ ಮೂಡಿಸಿರುವಂಥದ್ದು ರಾಜ್ಯ ಬಿಜೆಪಿಯ ಈ ಒಂದು ನಡೆ. ನೋಡಿ, ಈಗ ಎಸ್ಐಆರ್ ವಿಚಾರವನ್ನ ಇಟ್ಕೊಂಡಿದೆ ಬಿಜೆಪಿ. ಹಾಗಾಗಿ ಕಾರ್ಯಕರ್ತರಿಗೆ 2 ದಿನ 5 ಲಕ್ಷ ಮನೆಗೆ ವಿಸಿಟ್ ಮಾಡಬೇಕು. ಅಂದ್ರೆ ಸುಮಾರು 20 ಲಕ್ಷ ಜನರನ್ನ ಅವರು ಭೇಟಿ ಆಗಬೇಕು. ಕುಂದು ಕೊರತೆಗಳನ್ನ ಕೇಳಬೇಕು. ಅಂದ್ರೆ SIR ಅಲ್ಲಿ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಅದನ್ನ ಕೇಳಬೇಕು. ಏನಾದರೂ ಆಗ್ತಿದ್ಯಾ ಮಿಸ್ಟೇಕ್ ಅಂತ. ಈ ಒಂದು ಟಾಸ್ಕ್ ಅನ್ನ ಈಗ ಕಾರ್ಯಕರ್ತರಿಗೆ ವಿಜೇಂದ್ರ ನೀಡಿರುವಂಥದ್ದು. SIR ನಲ್ಲಿ ಲೋಪ ಇದ್ರೆ ಮಾಹಿತಿಯನ್ನ ಪಡೆದುಕೊಳ್ಳಿ. ಅಂದ್ರೆ 2 ದಿನಕ್ಕೆ 5 ಲಕ್ಷ ಮನೆಗೆ ಭೇಟಿ ನೀಡಬೇಕು. SIR ಏನ್ ನಡೀತಾ ಇದೆ, ಅದರಲ್ಲಿ ಏನಾದರೂ ಲೋಪದೋಷಗಳಿದೆಯಾ ಇದ್ರೆ ಅದನ್ನ ಕಲೆ ಹಾಕುವಂತಹ ಕೆಲಸವನ್ನ ಈಗ ಕಾರ್ಯಕರ್ತರಿಗೆ ಬಿಜೆಪಿಯಲ್ಲಿ ನೀಡಲಾಗ್ತಾ ಇರುವಂಥದ್ದು. ಅಂದ್ರೆ ಏನು BY ವಿಜೇಂದ್ರ ಟಾಸ್ಕ್ ಅನ್ನ ಕಾರ್ಯಕರ್ತರಿಗೆ ನೀಡಿದ್ದಾರೆ. ಸುಮಾರು 20 ಲಕ್ಷ ಜನರ ಟಾಸ್ಕ್ ಅನ್ನ ನೀಡಿರುವಂಥದ್ದು. 20 ಲಕ್ಷ ಜನರನ್ನ ಏನು ಮೀಟ್ ಮಾಡಿ ಅವರಲ್ಲಿ ಕೇಳಬೇಕು SIR ಪ್ರಕ್ರಿಯೆ ಹೇಗೆ ನಡೀತಾ ಇದೆ, ಲೋಪದೋಷಗಳಾಗ್ತಾ ಇದೆಯಾ, ಸರಿಯಾಗಿ ನಡೀತಾ ಇದೆಯಾ, ಏನು ಎತ್ತ ಅನ್ನೋದನ್ನ ತಿಳಿದುಕೊಳ್ಬೇಕು. ಒಂದು ವೇಳೆ ಲೋಪದೋಷವಿದ್ರೆ ನೋಡಿ, ಇದೇ ಪ್ಲಸ್ ಪಾಯಿಂಟ್ ಆಗುತ್ತೆ. ಇದನ್ನ ಇಟ್ಕೊಂಡು ಕಾಂಗ್ರೆಸ್ ವಿಚಾರವಾಗಿ ಧ್ವನಿ ಎತ್ತಬಹುದಲ್ಲ. ಹಾಗಾಗಿ ಈಗ ಬಿಜೆಪಿ SIR ಟಾಪಿಕ್ ಅನ್ನ ಎತ್ಕೊಂಡಿದೆ. ಬಿಜೆಪಿಗೆ SIR ಅಭಿಯಾನ ಯಾಕೆ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ತೀವ್ರ ಕುತೂಹಲಕಾರಿಯಾಗಿದೆ ರಾಜ್ಯ ಬಿಜೆಪಿಯ ಈ ಒಂದು ನಡೆ.